ಹಾಯ್ ಎಲ್ರಿಗೂ ಬೆಂಗಳೂರು ಡೇಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನೀವೆಲ್ಲರೂ ನೋಡ್ತಾ ಇದ್ದೀರಾ ಆಲ್ರೆಡಿ. ಸೊ ಇದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠ. ನಾವು ಬೆಂಗಳೂರಿಂದ ಅರೌಂಡ್ 1 o'clock ಟ್ರೈನ್ ಹತ್ತಿದ್ವಿ, ಸಿದ್ಧಗಂಗಾ ಎಕ್ಸ್ಪ್ರೆಸ್. ಹುಬ್ಳಿ ರೀಚ್ ಆದಾಗ 8:39 ಆಗಿತ್ತು. ಅಲ್ಲಿಂದ ಡೈರೆಕ್ಟ್ ಆಟೋ ಇಟ್ಕೊಂಡು ನಾವು ಬಂದಿದ್ದು ಸಿದ್ಧಾರೂಢ ಸ್ವಾಮಿ ಮಠಕ್ಕೆ. ಆ್ಯಕ್ಚುಲಿ ನಾವು ಹೋಗ್ಬೇಕಂತಿದ್ದು ದಾಂಡೇಲಿಗೆ, ಯಾಕಂದರೆ ನನ್ನ ಹಸ್ಬೆಂಡಿನ ಫ್ರೆಂಡ್ ಮದುವೆ ಇತ್ತು. ಆನ್ ದ ವೇ ಹುಬ್ಳಿ ಹೋಗಬೇಕಿದ್ದರಿಂದ ನಾವು ಈ ಸಿದ್ಧಾರೂಢ ಸ್ವಾಮಿ ಮಠನ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮದುವೆ ಇದ್ದಿದ್ದು ನೆಕ್ಸ್ಟ್ ಡೇ. ಸೊ ಹಿಂದಿನ ದಿನ ಮಠನ ವಿಸಿಟ್ ಮಾಡಿ ಅಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಬಂದು ಅಲ್ಲಿ ರೂಮ್ಸ್ ಅವೈಲೇಬಲ್ ಇರುತ್ತೆ. 400 rupeesಗೆಲ್ಲ ನಿಮಗೆ ಒಳ್ಳೆ ರೂಮೇ ಸಿಗುತ್ತೆ. ಸೊ ನಮ್ಮ ಪಾಪುನೂ ಇದ್ದಿದ್ದರಿಂದ ನಾವು ಸಪ್ರೇಟ್ ರೂಮ್ ಮಾಡ್ಕೊಂಡ್ವಿ. ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಮಠದಲ್ಲಿ ಹಾಗೆ ನೋಡಿದ್ರೆ ಫುಲ್ ಮಠ ಕ್ಲೋಸ್ ಆಗಿತ್ತು, ಆಲ್ರೆಡಿ ಟೈಮ್ ಆಗಿತ್ತು. 9 o'clockಗೆಲ್ಲ ಮಠದ ಬಾಗಿಲು ಹಾಕ್ಬಿಡ್ತಾರೆ. ದೆನ್ ನಾವು ಹಾಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿಕೊಂಡು ನಾವು ಹೋಗಿದ್ದು ಊಟದ ಹಾಲ್ಗೆ. ಊಟ ಅಂತ ನೆನೆಸ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಲ ಬೇಕು ಅಷ್ಟು ಸಲ ಹಾಕ್ತಾರೆ. ಪಾಯಸ, ಪಲ್ಯ, ಅನ್ನ, ಸಾಂಬಾರ್. ದೇವಸ್ಥಾನದ ಊಟ ಅಂದರೆ ಕೇಳಬೇಕಾ, ಸಖತ್ತಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹೊರಗಡೆ ಬಂದು ಸರೌಂಡಿಂಗ್ ಎಲ್ಲ ಸುತ್ತಾಡಿ ದೇವಸ್ಥಾನನ ಒಂದ್ಸಲ ನೀಟಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ಏನೇನು ಸಿಗುತ್ತೆ ಅಂತೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಫುಲ್ಲು ಇನ್ಫಾರ್ಮೇಷನ್ ಎಲ್ಲ ತಗೊಂಡು, ಅಲ್ಲಿ ತುಂಬ ಜನ ಹೊರಗಡೆನೇ ಮಲ್ಕೊಂಡಿದ್ರು. ಯಾರಿಗೆ ರೂಮ್ ಅವಶ್ಯಕತೆ ಇರಲ್ಲ ಅವ್ರು ಹೊರಗಡೆನೇ ಆರಾಮಾಗಿ ಮಲ್ಕೊಬೋದು. ಅವ್ರ ಲಗೇಜ್ಸಿಗೆ ಸೇಫ್ಟಿ ಅಂತ ಲಗೇಜ್ ರೂಮ್ ಅಂತಲೂ ಇದೆ ಎದುರುಗಡೆನೆ, ಮಠದ ಎದುರುಗಡೆನೆ. ಮತ್ತು ಎಲ್ಲ ಥರದ ಅಂಗಡಿಗಳಿದೆ, ಶಾಪಿಂಗ್ ಮಾಡ್ಬೋದು, ಎಲ್ಲ ಥರದ ಐಟಮ್ಗಳು ಸಿಗುತ್ತೆ. ಊಟ ಮಾತ್ರ ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಎಲ್ಲ ಟೈಮಲ್ಲೂ ನಿಮಗೆ ಮಠದಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಇದಿಷ್ಟು ರಾತ್ರಿ ಆಯಿತು. ನಾವು ರಾತ್ರಿ ಪೂರ್ತಿ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ನೀಟಾಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ವಿ. ಅವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಆಗಿತ್ತು. ಸೊ ನೀವು ನೋಡ್ಬೋದು ಮಠದ ಮುಂದೆ ಫುಲ್ ಎಲ್ಲ ಯೋಗ ಮಾಡ್ತಾಯಿದ್ರು. ಇಂಟರ್ನ್ಯಾಷನಲ್ ಯೋಗ ಡೇನು ನಾವು ಹುಬ್ಬಳ್ಳಿಯ ಸಿದ್ಧಗಂಗಾ ಮಠದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ನೀಟಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಮತ್ತೆ ಬೆಳಿಗ್ಗೆ ಪಲಾವ್ ಮಾಡಿದ್ರು ತಿಂಡಿಗೆ. ಎಷ್ಟು ಸಲ ಹೋಗಿ ಕೇಳ್ತೀವಿ ಅಷ್ಟು ಸಲ ಬೇಜಾರಿಲ್ಲಂಗೆ ಹಾಕ್ತಾರೆ. ಹೊಟ್ಟೆ ತುಂಬ ತಿನ್ಕೊಂಡು ಎಲ್ಲ ಕಡೆ ಮತ್ತೊಂದು ಸಲನೂ ರಾತ್ರಿ ಓಡಾಡಿದ ಕಡೆ ಎಲ್ಲ ಮತ್ತೆ ಓಡಾಡಿ ಅಲ್ಲಿ ಶಾಪಿಂಗ್ ಏನೇನಿದೆ ಮಾಡಿಕೊಂಡು ನಾವು ಮದುವೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಸಿದ್ಧಗಂಗಾ ಮಠದ ವ್ಲಾಗ್. ಇದೇ ಥರ ಮೋರ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.